ಶ್ರೀ ಗಣೇಶಾಯ ನಮಃ. ಹರಿ ಓಂ. ಗಣೇಶೋತ್ಸವ ಬರ್ತಾ ಇದೆ. ಸೆಪ್ಟೆಂಬರ್ ಶುರು ಆಯಿತು. ಇನ್ನು ಈ ವರ್ಷದಲ್ಲಿ 4 ತಿಂಗಳು. ಮೊನ್ನೆ ಹ್ಯಾಪಿ ನ್ಯೂ ಇಯರ್ ಹೇಳಿದಂಗಿದೆ. ಅದರ ನಂತರ ಯುಗಾದಿ ಆಯಿತು, ಆಷಾಢ ಬಂದೋಯ್ತು, ಶ್ರಾವಣ ಆಯಿತು, ಇನ್ನು ಗೌರಿ ಗಣೇಶ ಹಬ್ಬ. ಇಷ್ಟು ದಿನ ನಾವು ಮಾಡಿದ್ದೇನು? ಏನು ಕಡಿದು ಕಟ್ಟೆ ಹಾಕಿದ್ವಿ? ಸರಿ, ಇನ್ನು 4 ತಿಂಗಳಲ್ಲಿ ಎಲ್ಲವನ್ನೂ ಪೂರ್ತಿಗೊಳಿಸೋಣ, ನಮ್ಮ ಗುರಿ ತಲುಪೋಣ. ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಏನಾದರೂ ಅಡ್ಡಿ ಆತಂಕ ಇದ್ದರೆ, ವಿಘ್ನಗಳಿದ್ದರೆ ಹೋಗಲಾಡಿಸಲು ಗಣೇಶನ ಪ್ರಾರ್ಥನೆ ಪೂಜೆ ಮಾಡೋಣ. ಹೌದು ಆತ್ಮೀಯರೇ, ದಿನಗಳು ಕಳೀತಾ ಹೋಗುತ್ತೆ. ನಾವು ಏನು ಮಾಡಿದ್ರೂ ಮಾಡದಿದ್ರೂ, ಕಷ್ಟ ಇದ್ದರೂ ಸುಖ ಇದ್ದರೂ ಕಾಲಚಕ್ರ ಉರುಳುತ್ತಾ ಇರುತ್ತೆ. ನಮ್ಮ ಸಾಧನೆ ಗುರಿ ತಲುಪೋದು ಮಾತ್ರ ನಿಂತಲ್ಲೇ ನಿಲ್ಲಬಾರದು. ಏನಾದರೂ ವಿಘ್ನಗಳಿದ್ದರೆ ಕಳೆಯಲು ಈಗ ಒಳ್ಳೆಯ ಸಮಯ ಬಂದಿದೆ. ಗಣೇಶ ಚತುರ್ಥಿ ಹತ್ತಿರ ಬರ್ತಾ ಇದೆ. ಕೆಲವು ಪರಿಹಾರ ಮಾಡಿಕೊಂಡ್ರೆ ವಿಘ್ನಹರ್ತ ಗಣಪತಿಯ ಅನುಗ್ರಹದಿಂದ ನಮ್ಮೆಲ್ಲರ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಬೇಗನೆ ಸಿದ್ಧಿಯಾಗುತ್ತೆ. 7ನೇ ತಾರೀಕು ಶನಿವಾರ ಗಣೇಶ ಚತುರ್ಥಿ. ನಿಮ್ಮ ರೀತಿಯಲ್ಲಿ ಚೆನ್ನಾಗಿ ಹಬ್ಬ ಆಚರಿಸಿ. ಮರುದಿನದಿಂದ ಈ ರೀತಿ ಮಾಡಿ. ಯಾಕಂದರೆ ಗೌರಿ ಗಣೇಶ ಅವರವರ ರೀತಿಯಲ್ಲಿ ಮಾಡ್ತಾರಲ್ವ. ನಾನು ಪ್ರತ್ಯೇಕ ಹೇಳೋ ಅವಶ್ಯಕತೆ ಇಲ್ಲ. ಗಣೇಶ ಹಬ್ಬದಿಂದ ಅಂದರೆ ಚತುರ್ಥಿಯಿಂದ ಚತುರ್ದಶಿವರೆಗಿರುವ ದಿನಗಳನ್ನು ಗಣೇಶೋತ್ಸವ ಅಂತಾರೆ. ಗಣೇಶ ನವರಾತ್ರಿ ಅಂತ ಕೂಡ ಹೇಳ್ತಾರೆ. 1ನೇ ದಿನ ರವಿವಾರ 8ನೇ ತಾರೀಕು ನಾಗದೇವರ ಸೇವೆಯನ್ನು ಕೂಡ ಮಾಡಿ, ಸೂರ್ಯದೇವರ ಆರಾಧನೆ ಮಾಡಿ, ಆದಿತ್ಯ ಹೃದಯ ಪಠಿಸಿ, ಗಣೇಶನನ್ನು ಕೂರಿಸಿ ಪ್ರತ್ಯೇಕವಾಗಿ ನೈವೇದ್ಯ, ಹೂ, ಆರತಿ ಮಾಡಿ. 2ನೇ ದಿನ ಇವತ್ತು ಕೂಡ ಸೂರ್ಯಾರಾಧನೆ ಮಾಡಿ. ಸೋಮವಾರ ಸೂರ್ಯ ಷಷ್ಠಿ ಇದೆ. ಆದಿತ್ಯ ಹೃದಯ ಪಠಿಸಿ, ಸೂರ್ಯನಿಗೆ ನಮಸ್ಕಾರ ಹಾಕಿ, ಹಾಗೆಯೇ ಶಿವ ಪಾರ್ವತಿಗೂ ಪೂಜೆ ಮಾಡಿ. 3ನೇ ದಿನ 10ನೇ ತಾರೀಕು ಮಂಗಳವಾರ. ಈ ದಿನ ಕೂಡ ಸೂರ್ಯಾರಾಧನೆ ಮಾಡಿ. ಮೊದಲೇ ಹೇಳಿದಂತೆ ದಿನ ಗಣಪತಿಗೆ ಗರಿಕೆ ಸಮರ್ಪಣೆ, ನೈವೇದ್ಯ, ಪೂಜೆ ಮಾಡಿ, ಹನುಮಾನ್ ಚಾಲೀಸ ಪಠಿಸಿ. 4ನೇ ದಿನ 11ನೇ ತಾರೀಕು. ಈ ದಿನ ಕೂಡ ಧಾರಾಳವಾಗಿ ಗರಿಕೆ ಗಣಪನಿಗೆ ಸಮರ್ಪಿಸಿ. 1808, 54, 21 ಹೀಗೆ. ಹಾಗೆಯೇ ದೂರ್ವಾ ಮಾಲೆ ಹಾಕಿ ಮತ್ತು ದುರ್ಗಾಸ್ತುತಿ ಸಪ್ತಶತಿ ಪಠಿಸಿ. 5ನೇ ದಿನ 12ನೇ ತಾರೀಕು ಗುರುವಾರ. ಈ ದಿನವೂ ಮೊದಲ ವಂದೀಪ ಗಣೇಶನಿಗೆ ಮೊದಲೇ ಹೇಳಿದ ಹಾಗೆ ಪೂಜೆ ಮಾಡಿ, ಸರಸ್ವತಿ ಪೂಜೆ ಮಾಡಿ. ಗುರುವಾರ ನವಮಿ, ಮೂಲ ನಕ್ಷತ್ರ ಬಂದಿದೆ. ಮಕ್ಕಳ ಓದಿಗಾಗಿ ಹಾಗೂ ದೊಡ್ಡವರ ಜ್ಞಾನ ಸಂಪಾದನೆಗಾಗಿ ಶಾರದೆಯನ್ನು ಒಲಿಸಿಕೊಳ್ಳಿ. ಹಾಗೆಯೇ ಸಾಯಿಬಾಬಾ, ದತ್ತಾತ್ರೇಯ, ಶ್ರೀ ಗುರುರಾಯರ ಆರಾಧನೆ ಕೂಡ ಮಾಡಿ. 13ನೇ ತಾರೀಕು ಶುಕ್ರವಾರ. ಗಣೇಶನ ಜೊತೆ ಲಕ್ಷ್ಮೀನಾರಾಯಣರ ಪೂಜೆ ಆರಾಧನೆ ಮಾಡಿ. ದಶಮಿ ತಿಥಿ ಮರುದಿನ ಏಕಾದಶಿ ಮಾಡೋರು ರಾತ್ರಿ ಫಲಹಾರ ಮಾಡಬೇಕು. 14ನೇ ತಾರೀಕು ಏಕಾದಶಿ. ಗಣೇಶನ ಪೂಜೆ ಮಾಡಿ ನಂತರ ವಿಷ್ಣು ಅಂದರೆ ಶ್ರೀರಾಮ, ಶ್ರೀಕೃಷ್ಣ, ವೆಂಕಟೇಶ್ವರ ಇವರ ಆರಾಧನೆ ಉಪಾಸನೆ ಮಾಡಿ, ಹನುಮಾನ್ ಚಾಲೀಸ ಪಠಿಸಿ, ಭಜನೆ ಕೀರ್ತನೆ ಮಾಡಿ, ಭಗವದ್ಗೀತೆ ಪಠಿಸಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. 15ನೇ ತಾರೀಕು ಭಾನುವಾರ. ಶ್ರವಣ ನಕ್ಷತ್ರ ವಿಶೇಷ ದಿನ, ವಾಮನ ಜಯಂತಿ. ಈ ದಿವಸಗಳಲ್ಲಿ ಗಣೇಶನ ಫೋಟೋ ಇದ್ರೂ ಸಾಕು, ಅಲ್ಲೇ ಗರಿಕೆ, ಕಣಗಿಲೆ ಹೂ, ಎಕ್ಕದ ಹೂ ಏರಿಸಿ ಏನಾದರೂ ನೈವೇದ್ಯ ಮಾಡಿ, ಏನಿಲ್ಲ ಅಂದರೂ ದಿನಾಲು ಬೆಲ್ಲ ನಿವೇದಿಸಿ ಆರತಿ ಮಾಡಿ. ಮತ್ತು ಮಂತ್ರ ವಿಶೇಷತೆ ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸುತ್ತೇನೆ. ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಆದಿತ್ಯ ಹೃದಯ ಪಠಿಸಿ, ದ್ವಾದಶಿಯ ಪೂಜೆ ಪಾರಣೆ ಮಾಡೋರು ಮಾಡಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಸಮಯ ಇಲ್ಲಾಂದರೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅಂತ ಹೇಳ್ತಾ ಇರಿ. 16ನೇ ತಾರೀಕು ಸೋಮವಾರ. ಅದೇ ರೀತಿ ಗಣೇಶನಿಗೆ ಪೂಜೆ, ಸೂರ್ಯನಿಗೆ ನಮಸ್ಕಾರ, ಅರ್ಘ್ಯ, ಆದಿತ್ಯ ಹೃದಯ ಪಾರಾಯಣ ಮಾಡಿ. 17ನೇ ತಾರೀಕು ಅನಂತ ಚತುರ್ದಶಿ. ವಿಶೇಷವಾಗಿ ಅನಂತ ಪದ್ಮನಾಭನಿಗೆ ಪೂಜೆ ಆರಾಧನೆ. ಮನೆಯಲ್ಲಿ ಮಾಡದವರು ದೇವಸ್ಥಾನಕ್ಕೆ ಹೋಗಿ ಗಣೇಶನ
ಇಷ್ಟು ದಿವಸದ ಪೂಜೆಗೆ ಮಂಗಳವಾರವಾದ್ದರಿಂದ ನೀವೇನಾದರೂ ಫೋಟೋ ಪ್ರತ್ಯೇಕ ಸ್ಥಳದಲ್ಲಿಟ್ಟು ಪೂಜೆ ಮಾಡಿದರೆ ಈ ದಿನ ವಿಸರ್ಜನೆ ಆರತಿ ಮಾಡಿ ಅಕ್ಷತೆ ಹಾಕಿ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬೇಕಾದರೆ ಬೇರೆ ಕಡೆ ತೆಗೆದಿಟ್ಟುಕೊಳ್ಳಿ. ಈ ದಿನಗಳಲ್ಲಿ ಪ್ರತಿದಿನ ಬಾಗಿಲ ಮುಂದೆ ಹೂವಿನಿಂದ ರಂಗೋಲಿ ಹಾಕಿ ಅಥವಾ ರಂಗೋಲಿ ಹಾಕಿ ಅದರ ಮೇಲೆ ಹೂವಿನ ದಳಗಳನ್ನು ಹಾಕಿ. ಇಷ್ಟು ಮಾಡಿದರೆ ನಮ್ಮಲ್ಲಿರುವ ದೋಷಗಳೆಲ್ಲ ಹೋಗಿ ನಮ್ಮ ಒಂದೊಂದೇ ಕಾರ್ಯಗಳು ಕೈಗೂಡಲಿಕ್ಕೆ ಶುರುವಾಗುತ್ತೆ. ಇದುವರೆಗೂ ಪ್ರಪಂಚದಲ್ಲೇ ಯಾರೂ ಹೇಳಿಕೊಡಲಿಲ್ಲ ಈ ಥರದ ಆರಾಧನೆ. ನನಗೆ ಗೊತ್ತಿರೋದನ್ನೆಲ್ಲ ನಿಮಗೆ ದಾರೆ ಎರೆದಿದ್ದೇನೆ. ಮುಂದೆ ಈ ಥರದ ಅವಕಾಶ ಸಿಗಲಿಕ್ಕಿಲ್ಲ. ಇದನ್ನು ಮಾಡೋದ್ರಿಂದ ಎಷ್ಟೋ ಕಷ್ಟಗಳು ಪರಿಹಾರವಾಗಿ ಮುಂದಿನ ದಿನಗಳು ಚೆನ್ನಾಗಿರುತ್ತವೆ. ಎಲ್ಲ ದೇವರ ಅನುಗ್ರಹ ಸಿಗುತ್ತದೆ. ಇಲ್ಲಿಗೆ ನಿಲ್ಲಿಸದೆ ಮುಂದೆಯೂ ಈ ರೀತಿಯ ಆರಾಧನೆ ಉಪಾಸನೆ ಮಾಡ್ತಾ ಇರಬೇಕು. ನಮಗೆ ದೇವರು ಕೊಟ್ಟ ಶರೀರ, ಬುದ್ಧಿ, ಮನಸ್ಸು ಭಗವಂತನ ಸೇವೆಗೆ ಉಪಯೋಗಿಸಬೇಕು. ನನ್ನ ಆತ್ಮೀಯರಿಗೆ, ನನ್ನನ್ನು ಪ್ರೀತಿಸೋರಿಗೆ, ಗೌರವಿಸೋರಿಗೆ ನನ್ನ ಕಿರುಕಾಣಿಕೆ ಇದು ಅಂತ ತಿಳ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಜೈ ಶ್ರೀಕೃಷ್ಣ.